SSC JD ಕಾನ್ಸ್ಟೇಬಲ್ ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ. ಒಂದನೆಯ ಪ್ರಶ್ನೆ, ಡ್ಯಾಶ್ ಕಾಯ್ದ ಚಲನೆಯು ಏಕರೂಪವಾಗಿ ವೇಗೋತ್ಕರ್ಷ ಚಲನೆಗೆ ಉದಾಹರಣೆಯಾಗಿದೆ. ಒಂದನೇ ಆಪ್ಷನ್ ವಿಶ್ರಾಂತಿ, ಎರಡನೇ ಆಪ್ಷನ್ ನಿಧಾನವಾಗುತ್ತದೆ, ಮೂರನೇ ಆಪ್ಷನ್ ಪರವಲಯ, ನಾಲ್ಕನೇ ಆಪ್ಷನ್ ಮುಕ್ತವಾಗಿ ಬೀಳುತ್ತದೆ. ಸರಿ ಉತ್ತರ 4 ಮುಕ್ತವಾಗಿ ಬೀಳುತ್ತದೆ. ಎರಡನೆಯ ಪ್ರಶ್ನೆ, ವಸ್ತುವಿನ ಚಲನೆಯ ಅದರ ವೇಗ ಸ್ಥಿರವಾಗಿದ್ದರೆ ಡ್ಯಾಶ್ ಆಗಿದೆ. ಒಂದನೇ ಆಪ್ಷನ್ ವೇಗೋತ್ಕರ್ಷ ಮಾತ್ರ, ಎರಡನೇ ಆಪ್ಷನ್ ನಿಧಾನ ಮಾತ್ರ, ಮೂರನೇ ಆಪ್ಷನ್ ಏಕರೂಪವಲ್ಲದ, ನಾಲ್ಕನೇ ಆಪ್ಷನ್ ಏಕರೂಪ. ಸರಿ ಉತ್ತರ 4 ಏಕರೂಪ. ಮೂರನೆಯ ಪ್ರಶ್ನೆ, ಕಲ್ಲಿದ್ದಲಿನ ದಹನವು ಡ್ಯಾಶ್ಗೆ ಒಂದು ಉದಾಹರಣೆಯಾಗಿದೆ. ಒಂದನೇ ಆಪ್ಷನ್ ವಿಘಟನೆ ಕ್ರಿಯೆ, ಎರಡನೇ ಆಪ್ಷನ್ ದ್ವಿಸ್ಥಾನಪಲ್ಲಟ ಕ್ರಿಯೆ, ಮೂರನೇ ಆಪ್ಷನ್ ಸಂಯೋಗ ಕ್ರಿಯೆ, ನಾಲ್ಕನೇ ಆಪ್ಷನ್ ಸ್ಥಾನಪಲ್ಲಟ ಕ್ರಿಯೆ. ಸರಿ ಉತ್ತರ 3 ಸಂಯೋಗ ಕ್ರಿಯೆ. ನಾಲ್ಕನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಉಷ್ಣವಲಯದ ಅರಣ್ಯ ಸಂಶೋಧನಾ ಸಂಸ್ಥೆಯು ಸರಿಯಾದ ಸ್ಥಳದಲ್ಲಿದೆ. ಒಂದನೇ ಆಪ್ಷನ್ ಭೋಪಾಲ್, ಎರಡನೇ ಆಪ್ಷನ್ ಜೋಧ್ಪುರ್, ಮೂರನೇ ಆಪ್ಷನ್ ಜಂಬಲ್ಪುರ್, ನಾಲ್ಕನೇ ಆಪ್ಷನ್ ಡೆಹ್ರಾಡೂನ್. ಸರಿ ಉತ್ತರ 3 ಜಂಬಲ್ಪುರ್. ಐದನೆಯ ಪ್ರಶ್ನೆ, ಮಾಡಿದ ಕೆಲಸ ಮಾಪಮಾನದ ಏಕಮಾನ ಯಾವುದು. ಒಂದನೇ ಆಪ್ಷನ್ ವ್ಯಾಟ್, ಎರಡನೇ ಆಪ್ಷನ್ ಡೆಸಿಬಲ್, ಮೂರನೇ ಆಪ್ಷನ್ ಆಂಪಿಯರ್, ನಾಲ್ಕನೇ ಆಪ್ಷನ್ ಜೌಲ್. ಸರಿ ಉತ್ತರ 4 ಜೌಲ್. ಆರನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಮೊದಲ ಡಾಕ್ಟರ್ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯ ಪುರಸ್ಕೃತರು ಯಾರು. ಒಂದನೇ ಆಪ್ಷನ್ KS ಕೃಷ್ಣನ್, ಎರಡನೇ ಆಪ್ಷನ್ MN ಸಾಹಾ, ಮೂರನೇ ಆಪ್ಷನ್ CV ರಾಮನ್, ನಾಲ್ಕನೇ ಆಪ್ಷನ್ S ಚಂದ್ರಶೇಖರ್. ಸರಿ ಉತ್ತರ 1 KS ಕೃಷ್ಣನ್. ಏಳನೆಯ ಪ್ರಶ್ನೆ, ಪೈಕಾ ಸಮರ್ ಜಾನಪದ ನೃತ್ಯವಾಗಿದ್ದು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜನಪ್ರಿಯವಾಗಿದೆ. ಒಂದನೇ ಆಪ್ಷನ್ ಕೇರಳ, ಎರಡನೇ ಆಪ್ಷನ್ ಆಂಧ್ರ ಪ್ರದೇಶ್, ಮೂರನೇ ಆಪ್ಷನ್ ಗುಜರಾತ್, ನಾಲ್ಕನೇ ಆಪ್ಷನ್ ಒಡಿಶಾ. ಸರಿ ಉತ್ತರ 4 ಒಡಿಶಾ. ಎಂಟನೆಯ ಪ್ರಶ್ನೆ, ಭೂಮಿಯ ಸಾಗರಗಳಲ್ಲಿ ಕಂಡುಬರುವ ನೀರಿನ ಶೇಕಡಾವಾರು ಪ್ರಮಾಣವು ಡ್ಯಾಶ್ ಆಗಿದೆ. ಒಂದನೇ ಆಪ್ಷನ್ 94%, ಎರಡನೇ ಆಪ್ಷನ್ 97.2%, ಮೂರನೇ ಆಪ್ಷನ್ 90.2%, ನಾಲ್ಕನೇ ಆಪ್ಷನ್ 92.2%. ಸರಿ ಉತ್ತರ 2 97.2%. ಒಂಬತ್ತನೆಯ ಪ್ರಶ್ನೆ, CaOCl2 ಸಂಯುಕ್ತದ ಸಾಮಾನ್ಯ ಹೆಸರು ಡ್ಯಾಶ್. ಒಂದನೇ ಆಪ್ಷನ್ ಬ್ಲೀಚಿಂಗ್ ಪೌಡರ್, ಎರಡನೇ ಆಪ್ಷನ್ ತೊಳೆಯುವ ಸೋಡಾ, ಮೂರನೇ ಆಪ್ಷನ್ ಅಡುಗೆ ಸೋಡಾ, ನಾಲ್ಕನೇ ಆಪ್ಷನ್ ಜಿಪ್ಸಮ್. ಸರಿ ಉತ್ತರ 1 ಬ್ಲೀಚಿಂಗ್ ಪೌಡರ್. ಎರಡನೆಯ ಪ್ರಶ್ನೆ, FA ಪ್ರಕಾರ ಗೋಲ್ ಪೋಸ್ಟ್ನ ಎತ್ತರ ಎಷ್ಟು. ಒಂದನೇ ಆಪ್ಷನ್ 6 ಅಡಿ, ಎರಡನೇ ಆಪ್ಷನ್ 8 ಅಡಿ, ಮೂರನೇ ಆಪ್ಷನ್ 10 ಅಡಿ, ನಾಲ್ಕನೇ ಆಪ್ಷನ್ 12 ಅಡಿ. ಸರಿ ಉತ್ತರ 2 8 ಅಡಿ. 11ನೇ ಪ್ರಶ್ನೆ, ಭಾರತದ ಮೊದಲ ಅಮೃತ ಸರೋವರವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು. ಒಂದನೇ ಆಪ್ಷನ್ ಮಣಿಪುರ್, ಎರಡನೇ ಆಪ್ಷನ್ ಹರಿಯಾಣ, ಮೂರನೇ ಆಪ್ಷನ್ ರಾಜಸ್ಥಾನ್, ನಾಲ್ಕನೇ ಆಪ್ಷನ್ ಉತ್ತರ ಪ್ರದೇಶ್. ಸರಿ ಉತ್ತರ 4 ಉತ್ತರ ಪ್ರದೇಶ್. 12ನೇ ಪ್ರಶ್ನೆ, ಟೈಟಾನಿಯಂ ದ್ರವ್ಯರಾಶಿ ಸಂಖ್ಯೆ ಡ್ಯಾಶ್. ಒಂದನೇ ಆಪ್ಷನ್ 44.56, ಎರಡನೇ ಆಪ್ಷನ್ 49.82, ಮೂರನೇ ಆಪ್ಷನ್ 41.33, ನಾಲ್ಕನೇ ಆಪ್ಷನ್ 47.78. ಸರಿ ಉತ್ತರ 4 47.78. 13ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ಜೀವನ ಮತ್ತು ಸ್ವಾತಂತ್ರ್ಯದ ರಕ್ಷಣೆಯನ್ನು ಸೇರಿಸಲಾಗಿದೆ. ಒಂದನೇ ಆಪ್ಷನ್ ಲೇಖನ 21, ಎರಡನೇ ಆಪ್ಷನ್ ಲೇಖನ 23, ಮೂರನೇ ಆಪ್ಷನ್ ಲೇಖನ 24, ನಾಲ್ಕನೇ ಆಪ್ಷನ್ ಲೇಖನ 20. ಸರಿ ಉತ್ತರ 1 ಲೇಖನ 21. 14ನೇ ಪ್ರಶ್ನೆ, ಯಾಮಿನಿ ಕೃಷ್ಣಮೂರ್ತಿ ಯಾವ ನೃತ್ಯ ಶೈಲಿಯ ಪ್ರಸಿದ್ಧರಾಗಿದ್ದಾರೆ. ಒಂದನೇ ಆಪ್ಷನ್ ಮಣಿಪುರಿ, ಎರಡನೇ ಆಪ್ಷನ್ ಒಡಿಸ್ಸಿ, ಮೂರನೇ ಆಪ್ಷನ್ ಭರತನಾಟ್ಯ, ನಾಲ್ಕನೇ ಆಪ್ಷನ್ ಯಕ್ಷಗಾನ. ಸರಿ ಉತ್ತರ 3 ಭರತನಾಟ್ಯ. 15ನೇ ಪ್ರಶ್ನೆ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ಈ ಕೆಳಗಿನ ಯಾವ ವರ್ಷಗಳಲ್ಲಿ ಸ್ಥಾಪಿಸಲಾಯಿತು. ಒಂದನೇ ಆಪ್ಷನ್ 1952, ಎರಡನೇ ಆಪ್ಷನ್ 1954, ಮೂರನೇ ಆಪ್ಷನ್ 1963, ನಾಲ್ಕನೇ ಆಪ್ಷನ್ 1956. ಸರಿ ಉತ್ತರ 2 1954.